ಫಸ್ಟು ಅಪೇಕ್ಷಿತ ಕಲಿಕಾ ಫಲಗಳನ್ನು ಬರ್ಕೊಳ್ತೀರಾ. ಅದಾದ ನಂತರ ನೀವು ಫಸ್ಟು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬರ್ಕೊಳ್ತೀರಾ. ಅದಾದಮೇಲೆ ಪೂರ್ವ ಪರೀಕ್ಷೆಯ ರಿಸಲ್ಟನ್ನು ಬರ್ಕೊಳ್ತೀರಾ. ಅದಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಸಾಫಲ್ಯ ಪರೀಕ್ಷೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತಹ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ತರಗತಿ 6 ವಿಷಯ ಗಣಿತ ಸೇತುಬಂಧ ಈ ಅಪೇಕ್ಷಿತ ಕಲಿಕಾ ಫಲಗಳ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪೂರ್ವ ಪರೀಕ್ಷೆ ಕ್ವೆಶ್ಚನ್ ಪೇಪರ್ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆದರೆ ಇದರಲ್ಲಿ ನಾನು ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆ ಎರಡರದ್ದು ಕೂಡ ಕ್ವೆಶ್ಚನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳು ಇರುವಂಥದ್ದು ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ. FLN ಕಲಿಕಾ ಫಲಗಳು ಪ್ರಶ್ನೆ ಸಂಖ್ಯೆ 1 ರಿಂದ 4 ಹಾಗೂ ಅಪೇಕ್ಷಿತ ಕಲಿಕಾ ಫಲಗಳು 5 ರಿಂದ 10. ಇದು ನಿಮಗೆ ನೆನಪಿರಲಿ ಫ್ರೆಂಡ್ಸ್, ಆಯಿತಾ. 1 ರಿಂದ 4 ಯಾವಾಗಲೂ ಕೂಡ FLN ಕಲಿಕಾ ಫಲಗಳಾಗಿರುತ್ತೆ. ಉಳಿದದ್ದು ನಮ್ಮ ಅಪೇಕ್ಷಿತ ಕಲಿಕಾ ಫಲಗಳು ಆಗಿರುವಂಥದ್ದು. ಇಲ್ಲಿ ಕಲಿಕಾ ಫಲಗಳನ್ನು ನಾನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತೀನಿ. ಇದನ್ನೆಲ್ಲ ಓದ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ. ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತೀನಿ, ನೀವು ಇದನ್ನು ಬೇಕಿದ್ರೆ ಬರ್ಕೊಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ 10 ಕಲಿಕಾ ಫಲಗಳು ಇರುವಂಥದ್ದು. ಈ 10 ಕಲಿಕಾ ಫಲಗಳಲ್ಲಿ ಮೊದಲ 4 ಪ್ರಶ್ನೆಗಳು FLNಗೆ ಸಂಬಂಧಪಟ್ಟಿರುವಂಥದ್ದು. ನಾವು ಎಲ್ರಿಗೂ ಮಾಡ್ತೀವಿ, ಬಟ್ FLNಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ ಒಂದು 10 ಕಲಿಕಾ ಫಲಗಳನ್ನು ಫಸ್ಟು ನೀವು ಬರ್ಕೊಂಡಾದ ನಂತರ ನೀವು ಪೂರ್ವ ಪರೀಕ್ಷೆಗೆ ನೀವು ತಯಾರಿಯನ್ನು ಮಾಡಿಕೊಳ್ಬೇಕು. ಸೇತುಬಂಧದ ಪೂರ್ವ ಪರೀಕ್ಷೆ ಬುನಾದಿ ಸಾಮರ್ಥ್ಯದ ಪ್ರಶ್ನೆಗಳು FLNನ ಪ್ರಶ್ನೆಗಳು ಕೂಡ ಇರುತ್ತೆ. ಇಲ್ಲಿ ನಾನು ನಿಮಗೆ ಹೇಳಿದ ಪ್ರಕಾರ ಮೊದಲ 4 ಪ್ರಶ್ನೆಗಳು ಇಲ್ಲಿ ಬುನಾದಿ ಸಾಮರ್ಥ್ಯ FLNಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು 4 ಪ್ರಶ್ನೆಯನ್ನು ಬುನಾದಿ ಸಾಮರ್ಥ್ಯದ ಪ್ರಶ್ನೆಗಳು ಅಂತ ಇದೇ ರೀತಿಯಾಗಿ ನೀವು ಬರ್ಕೊಳ್ಳಿ. ನಿಮ್ಮ ಒಂದು ನೋಟ್ಬುಕ್ ಏನು ನೀವೊಂದು ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತೀರಾ, ಇದೇ ರೀತಿಯಾಗಿ ಬರ್ಕೊಳ್ಳಿ. ನೆಕ್ಸ್ಟು ಭಾಗ 2 ಕಲಿಕಾಫಲ ಆಧಾರಿತ ಪ್ರಶ್ನೆಗಳು. ಸೊ ಇಲ್ಲಿ 5 ರಿಂದ 10 ಇದಿಷ್ಟು ಕೂಡ ನಿಮಗೆ ಅಪೇಕ್ಷಿತ ಕಲಿಕಾಫಲ ಆಧಾರಿತ ಪ್ರಶ್ನೆಗಳಿದೆ. ಒಟ್ಟು 10 ಪ್ರಶ್ನೆಗಳು. ಇದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾವು ಬರುವಂಥದ್ದು ಸಾಫಲ್ಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗೆ ಬರ್ತೀವಿ. ಸೊ ಇಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಇರುತ್ತೆ. 4 FLN ಆಗಿರುತ್ತೆ, ಹಾಗೆಯೇ ಉಳಿದದ್ದು ಅಪೇಕ್ಷಿತ ಕಲಿಕಾಫಲಗಳಾಗಿರುತ್ತೆ. ಇಲ್ಲಿ ಕೂಡ ಸಾಫಲ್ಯ ಪರೀಕ್ಷೆಯನ್ನು ಯಾರು ಪೂರ್ವ ಪರೀಕ್ಷೆಯಲ್ಲಿ B ಗ್ರೇಡನ್ನು ತಗೊಳ್ತಾರೋ ಅವರಿಗೆ ನಾವು ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀವಿ. ಸೊ ಇಲ್ಲಿ 10 ಪ್ರಶ್ನೆಗಳು ಇರುವಂಥದ್ದು. ಅದೇ ಅಪೇಕ್ಷಿತ ಕಲಿಕಾಫಲಗಳು ನಾನು ನಿಮಗೆ ಏನು ಫಸ್ಟ್ ತೋರಿಸಿದೆ ಅದರ ಬೇಸ್ ಮೇಲೆ ನಾವು ಇದನ್ನು ಮಾಡುವಂಥದ್ದು. ಸೊ ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ಅಪೇಕ್ಷಿತ ಕಲಿಕಾಫಲಗಳನ್ನು ಬರ್ಕೊಳ್ತೀರಾ. ಅದಾದ ನಂತರ ನೀವು ಫಸ್ಟು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬರ್ಕೊಳ್ತೀರಾ. ಅದಾದಮೇಲೆ ಪೂರ್ವ ಪರೀಕ್ಷೆಯ ರಿಸಲ್ಟನ್ನು ಬರ್ಕೊಳ್ತೀರಾ. ಅದಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬರ್ಕೊಳ್ತೀರಾ. ಸೊ ಇದಿಷ್ಟು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.